ಅಮ್ಮ ಎಲ್ಲ ತಗೊಂಡಿದ್ದೀನಿ. ಬೆಳ್ಳುಳ್ಳಿ 4 ಭಾಗ ಮಾಡೋದು 2 ಭಾಗ ಮಾಡಿ ಏನೋ ಮಾಡಂಗಿದ್ಯಾ. ಟಿವಿ ಮೇಡಮ್ಗೆ ಟಿಶ್ಯೂ ಇಲ್ದಿರ ಆಗೋದಿಲ್ಲ ಗೈಸ್. ಟಿಶ್ಯೂ. ಹಾಯ್ ಗಾಯ್ಸ್, ಹ್ಯಾಪಿ ಆಲ್. ಸೊ ಏನಪ್ಪ ಈ ವಿಡಿಯೋ ಅಂತಂದರೆ, ನನ್ನ ವೈಫ್ ನೆನ್ನೆ ತಾನೇ ಅವ್ರ ಮನೆಯಿಂದ ನಮ್ಮ ಮನೆಗೆ ಬಂದಿದ್ದಾಳೆ. ಸೊ ಮದುವೆ ಆಗಿದ್ದು ಹೊಸ ಸ್ಟಾರ್ಟಿಂಗಲ್ಲಿ ಈ ಅಡುಗೆಗೆ ಬರಲ್ವಲ್ಲ. ಸೊ ಅವ್ರು ಹೆಂಗೆಲ್ಲ ಅಡುಗೆ ಮಾಡ್ತಾರಂತ ಈ ಯೂಟ್ಯೂಬ್ನಲ್ಲಿ ನೀವು ನೋಡಿ ಎಂಜಾಯ್ ಮಾಡಿ. ಲೆಟ್ಸ್ ಗೋ, ಕಮ್ ಆನ್. ಏನು ಮಾಡ್ತಿದ್ಯಾ? ನಾನು ಇವತ್ತು ಬೇಳೆ ಇಲ್ಲದೆ ಸಾಂಬಾರು ಮಾಡ್ತಿದ್ದೆ ಗೈಸ್. ಬೇಳೆ ಇಲ್ಲದೆ ಸಾಂಬಾರು ಅಂತೆ ಗೈಸ್. ನಂಗಂತೂ ಗೊತ್ತಿಲ್ಲ ಹೆಂಗೆ ಮಾಡ್ತಾರಂತ. ಸೊ ನೋಡೋಣ ಹೆಂಗೆ ಮಾಡ್ತಾರಂತ. ಅದಕ್ಕೆ ಏನೇನು ಬೇಕು, ಏನು ಮಾಡ್ಕೊತ ಇದೆಯಾ? ಟೊಮೆಟೊ, ಬೆಳ್ಳುಳ್ಳಿ, ಕಾಯಿ, ಕೊತ್ತಂಬರಿ ಸೊಪ್ಪು ಎಲ್ಲ ನೀನೇ ಮಾಡ್ತಿರೋದು ಅಥವಾ ಅಲ್ಲಿಂದ ಇನ್ನೊಂದು ಫೋನಿಂದ ಕಾಲಲ್ಲಿ ತೊಗೊಂಡು ಮಾತಾಡ್ತೀನಿ? ಆ್ಯಕ್ಚುಲಿ ನಾನು ನಮ್ಮಮ್ಮ ಹತ್ರ ಹೇಳ್ಸ್ಕೊಂಡು ಮಾಡ್ತಿದ್ದೆ. ಓಕೆ ಗಾಯ್ಸ್, ನೋಡೋಣ ಬನ್ನಿ ಹೆಂಗೆ ಮಾಡ್ತಾರೆ ಅಂತ. ತಿನ್ನಕ್ಕೆ ನಾವು ಇದ್ದೀರಲ್ಲ ಗಾಯ್ಸ್, ತಿನ್ನಲೇಬೇಕು, ಏನೂ ಮಾಡೋಕ್ಕಾಗಲ್ಲ ಸಿಚುವೇಶನ್ನು. ಕಮಾನ್ ಗಾಯ್ಸ್. ಸೊ ನನ್ನ ವಿಡಿಯೋ ನಾನೇ ನೋಡ್ತಾ ಇದ್ದೀನಿ. ಬನ್ನಿ ಏನು ಮಾಡ್ತಾರೆ ನೋಡ್ಕೊಂಬೋಣ. ಆಯಿತಾ ಮೇಡಮ್? ಏನು ಮಾಡ್ತಿದ್ಯಾ? ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಓಕೆ ಗಾಯ್ಸ್, ಇಂಗ್ರೀಡಿಯೆಂಟ್ಸ್ ಎಲ್ಲ ರೆಡಿ ಮಾಡ್ಕೊಂಡು, ಯಾವುದು ಮಾಡ್ತಿದ್ದೆ ಇದ್ದಂಗೆ ರೆಡಿ ಮಾಡ್ಕೊಂಡು ಈಗ ಸ್ಟಾರ್ಟ್ ಮಾಡಿ. ಓಕೆ. ಇನ್ನೊಂದು ಹೆಂಗೆ ಗೊತ್ತಾ, ಆಗಿನ ಕಾಲದಲ್ಲಿ ಎಲ್ಲರೂ ಎಲ್ಲ ಮುಸ್ರೆ ಬಟ್ಟೆ, ಆ ಬಟ್ಟೆ ಈ ಬಟ್ಟೆ ಅಂತ ಯೂಸ್ ಮಾಡ್ತಾಯಿದ್ರು. ಸೊ ಈ ಮೇಡಮ್ಗೆ ಟಿಶ್ಯೂ ಇಲ್ದಿರ ಆಗೋದಿಲ್ಲ ಗೈಸ್. ಟಿಶ್ಯೂ ಬೇಕೇ ಬೇಕು. ಒಂದು 3-4 ರೋಲ್ ಅಂತ ಯೂಸ್ ಮಾಡೇ ಮಾಡ್ತಾಳೆ. 1 ಮಂತಲ್ಲಿ ಅಟ್ಲೀಸ್ಟ್ 1-2-3 ರೋಲ್ಸ್ ಅಂತೂ ಖಾಲಿ ಮಾಡ್ತಾಳೆ. ನಮ್ಮಮ್ಮ ಎಲ್ಲ ಹಂಗೆ ಮಾಡ್ತಿರಲಿಲ್ಲಪ್ಪ, ಎಲ್ಲ ಬಟ್ಟೆ ಯೂಸ್ ಮಾಡ್ತಿದ್ರು. ನಿಮ್ಮಲ್ಲಿ ಟಿಶ್ಯೂ ಯೂಸ್ ಮಾಡ್ತಾರೆ ಕಮೆಂಟ್ ಮಾಡಿ ಗೈಸ್, ನೋಡೋಣ ಯಾರ್ಯಾರು ಟಿಶ್ಯೂ ಜಾಸ್ತಿ ಯೂಸ್ ಮಾಡ್ತಾರೆ ಅಂತ. ಬಟ್ಟೆ ಬಿಟ್ಟು ಸ್ಟಾರ್ಟ್ ಆಯ್ತು ಗೈಸ್. ಅಮ್ಮ ಎಲ್ಲ ತಗೊಂಡಿದ್ದೀನಿ. ಬೆಳ್ಳುಳ್ಳಿ, ಆಮೇಲೆ ಟೊಮೆಟೊ, ಈರುಳ್ಳಿ, ಕರಿಬೇವು, ಕೊತ್ತಂಬರಿ ಸೊಪ್ಪು, ಈಗ ಒಣಮೆಣಸಿನ್ಕಾಯಿ, ಜೀರಿಗೆ, ಸಾಸಿವೆ. ಕಾಯಿ ಇಲ್ಲೇ ಇದೆ. ಅದು ರುಬ್ಬಕ್ ತಾನೆ? ಹ್ಞೂ, ಹೆಚ್ಚಿದ್ದೀನಿ. 1.5 ಈರುಳ್ಳಿ ಹುರ್ಕೋಬೇಕಾ? ಅದು ರುಬ್ಬಕ್ ತಾನೆ? ಎಷ್ಟು ಹಾಕ್ಬೇಕು ಎಣ್ಣೆ? ಇನ್ನ ಕಟ್ಟೆ ಮಾಡಿಲ್ಲ ಗೈಸ್, ಅಷ್ಟು ಬೇಗ ಎಣ್ಣೆ ಎಷ್ಟು ಹಾಕ್ಬೇಕಂತ ಕೇಳ್ತಾಳೆ. ಒಳ್ಳೆ ಮಜಾ. ಈರುಳ್ಳಿ ಹಂಗೆ ಕಟ್ ಮಾಡೋದಲ್ಲ, ಸಣ್ಣ ಕಟ್ ಮಾಡೋ. ರುಬ್ಬಕ್ಕೆ. ರುಬ್ಬಕ್ಕೆ. ಓಕೆ. ನೋಡಿ, ನಿಂಗೆ ಎಲ್ಲ ಫೋಟೋ ಕಳಿಸ್ತೀನಿ, ಎಲ್ಲ ಎತ್ತಿಟ್ಕೊಂಡಿದ್ದೀರ. ಇದು ಮಾಡಬೇಡ, ನಾನು ಮಾಡ್ತೀನಿ. ಅಯ್ಯೋ, ನಾನು ಮಾಡ್ಕೊಡಿ. ಸಾಕಾಗಲ್ವೇನಮ್ಮ? ಇಲ್ಲ, ಓನಂಗೆ ಮಾಡು. ಯಾರು ಹೇಳೋದು ಕೇಳು. ನನ್ನ ಕೈಯಲ್ಲಿ ಹಿಡಿಬೋದು ಒಂದು ಸ್ವಲ್ಪ ಅಷ್ಟೇ. ಈಗ ಪ್ರೊಸೀಜರ್ ಹೇಳು. ಕಾಯಿ ತಗೊಂಡ್ಲಾ? Oh no. Oh no. ತಗೋತಿದ್ದೀನಿ. ತುರಿಯಕ್ಕೆಲ್ಲ ಕೈ ನೋವು. ನೋಡಿ, ಕಾಯೆಲ್ಲ ತುರಿಬೇಕು. ಎಷ್ಟು ಕಷ್ಟ. ಕಷ್ಟ ಅಲ್ಲ, ಗೊತ್ತಿಲ್ಲ. ಚಿಕ್ಕದಾಗಿ ಕಟ್ ಮಾಡಿದ್ದೀನಿ, ಸಾಕಲ್ಲ. ಬಾಣಲಿ ರೆಡಿ ಮಾಡ್ಕೊಂಡಿಲ್ಲ ಗೈಸ್. ಬಾಣಲಿಯಲ್ಲಿ ಏನು ಮಾಡ್ತಾಳೆ ಗೊತ್ತಿಲ್ಲ. ಖಾರ ಬರುತ್ತಾ? ಖಾರದ ಪುಡಿ ಹಾಕಿದ್ರೆ ಖಾರ ಬರುತ್ತೆ. ಖಾರ ಬರುತ್ತಾ? ಸಾಂಬಾರ್ ಪುಡಿ ಹಾಕೋದು. ಒಂದ್ ಸ್ವಲ್ಪ ಹಾಕ್ಬೇಕು ತಾನೆ ಹುರ್ಕೊಳಕ್ಕೆ. ಓಕೆ.
ಇದು ಹಾಕ್ಬೇಕಾದ್ರೆ ಆ ಬಾಟ್ಲ್ ಏನು ತೊಗೊಂಡೆ ಹಾಂ ಆ್ಯಕ್ಚುಲಿ ಅದರಲ್ಲಿ ಆಯಿಲ್ ಇಲ್ಲ, ಆಯಿಲ್ ಹಾಕ್ಕೊಬೇಕು. ಓಕೆ ಆಯಿಲ್ ಹಾಕೋಬೇಕು ಗೈಸ್. ಓಕೆ ನೋಡಿ ಗೈಸ್ ಇಲ್ಲಿ ವಾವ್ ವಾವ್. ಅಮ್ಮ ಸ್ವಲ್ಪ ಮೆತ್ತಗೆ ಹೇಳಮ್ಮ. ಇವಾಗ ಎಣ್ಣೆ ಕಾಯ್ಬೇಕು. ನೋಡಿ ಗೈಸ್ ಹಂಗಂಗೆ ಹಾಕ್ಬಿಟ್ಟು ಈರುಳ್ಳಿನ ಕಟ್ಟೆ ಮಾಡಿಲ್ಲ, ಹಂಗಂಗೆ ಕಟ್ ಮಾಡಕ್ ಬಿಡ್ತಾರೆ. ಓ ಮೈ ಗಾಡ್. ಇವಾಗ ನೆಕ್ಸ್ಟ್ ಅರ್ಧ ಬೆಳ್ಳುಳ್ಳಿ. ಓಕೆ ಈಗ ಈರುಳ್ಳಿ ಬೆಳ್ಳುಳ್ಳಿ ಹಾಕೊಂಡು ಫ್ರೈ ಮಾಡ್ತಾ ಇದ್ದೀನಿ. ಹೇಳ್ಸ್ಕೊಂಡು ಗೈಸ್, ಹೇಳ್ಸ್ಕೊಂಡು ನೆಕ್ಸ್ಟ್ ಏನಮ್ಮ? ನೀನು ಆ್ಯಕ್ಚುಲಿ ಹೇಳ್ತಿದ್ಯಾ ಅಥವಾ ನೀನೇ ಕಲ್ತ್ಕೊಂಡು ಮಾಡ್ತಿದ್ಯಾ? ನಾನು ಕಲ್ತ್ಕೊಂಡು ಅವ್ರಿಗೂ ಕಲಿಯೋಕ್ಕೆ. ಓಕೆ ಗೈಸ್ ನೋಡಿ, ಒಟ್ಟಿನಲ್ಲಿ ಇವತ್ತೇನೋ ಆಗುತ್ತೆ. ನಮ್ಮ ಅತ್ತೆ ಮೇಲೆ ಕಾನ್ಫಿಡೆನ್ಸ್ ಗೈಸ್, ಚೆನ್ನಾಗೇ ಮಾಡ್ತಾರೆ. ಟೊಮೆಟೊನು ಹಾಕ್ದೆ 3. ಟೊಮೆಟೊ ಫುಲ್ ಹಾಕ್ಬಿಡು, ಸುಮ್ಮನೆ ಅರ್ಧ ಕಟ್ ಮಾಡ್ತಿದ್ಯಾ? ಮೈ ಗಾಡ್. ಇವತ್ತು ನಮ್ಮ ಪರಿಸ್ಥಿತಿ ಗೋವಿಂದ. ಹೆಚ್ಕೊಂಡಿಲ್ಲ. 4 ಭಾಗ ಮಾಡೋದು 2 ಭಾಗ ಮಾಡಿ ಏನೋ ಮಾಡಂಗಿದ್ಯಾ? ಬೆಳ್ಳುಳ್ಳಿ ಹಾಕ್ದೆ ಇದ್ದಿದ್ದಷ್ಟು ಬೆಳ್ಳುಳ್ಳಿ ಹಾಕ್ತಿದ್ದೀನಿ. ಹಾಕ್ ಒಂದು ಸ್ಪೂನ್ ಹಾಕ್ಬಿಟ್ಟೆ, ಅರ್ಧ ಸ್ಪೂನ್ ಹಾಕ್ಬಿಟ್ಟು. ಓ ಮೈ ಗಾಡ್. ನೆಕ್ಸ್ಟ್ ಎತ್ತಿಗೆ ಆಯ್ತು ನೋಡು ಅಂತ ಇಟ್ಬಿಟ್ಟು ನೋಡು, ಹಂಗೆ ಕೈ ಹಾಕ್ಬಿಟ್ಟು. ಕೈ ಬಿಸಿ ಇರೋ ಇದರಲ್ಲಿ ಕೈ ಹಾಕೋದ್ಬೇಕಾ? ಈರುಳ್ಳಿ, ಟೊಮೆಟೊ, ಜೀರಿಗೆ, ಬೆಳ್ಳುಳ್ಳಿ ಎಲ್ಲ ಹುರ್ಕೊಂಡಿದ್ದೀನಿ. ಹೇಳ್ಸ್ಕೊಂಡು ಹುರ್ಕೊಂಡಿದ್ದೀನಿ. ನಾನು ಕಲಿತಾ ಇದ್ದೀನಿ, ನಿಮಗೂ ಹೇಳ್ಕೊಡ್ತಾ ಇದ್ದೀನಿ. ಓಕೆ. ಈಗ ಇದನ್ನೆಲ್ಲ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊತೀನಿ. ಇದನ್ನೆಲ್ಲ ಗ್ರೈಂಡ್ ಮಾಡ್ಕೋಬೇಕು. ಇಲ್ಲಿ ಟಿಶ್ಯೂ ಪೇಪರ್ ಕಂಪಲ್ಸರಿ ಬೇಕೇ ಬೇಕು ಅವಳಿಗೆ. ಕೊತ್ತಂಬರಿ ಸೊಪ್ಪು, ಸಾಂಬಾರ್ ಪುಡಿ ಅಲ್ಲ, ಈಗ ನಾನು ಕಾಯಿ ಹಾಕ್ತಾ ಇದ್ದೀನಿ. ಆಮೇಲೆ ಕೊತ್ತಂಬರಿ ಸೊಪ್ಪು. ಕೊತ್ತಂಬರಿ ಸೊಪ್ಪು ಹಂಗೆ ಹಾಕ್ತಾರಾ? ಹಾಂ, ರುಬ್ಬಕ್ಕಲ್ಲ. ರುಬ್ಬಕ್ಕೆ ಹೆಂಗೆ ಬೇಕು ಹಾಕ್ಬೋದಾ? ಸ್ವಲ್ಪ ತಿರ್ಗಾ ವಾಪಸ್ ಇಟ್ಕೊಂಡ್ಬಿಡ್ಲು ಗೈಸ್. ಸ್ವಲ್ಪ ಹಾಕ್ಬೇಕಂತ ನಂಗೆ ಗೊತ್ತಿರಲಿಲ್ಲ. ಇವಾಗ ನಿಂಗೆ ಗೊತ್ತಿದ್ದು ಮಾಡ್ತಿದ್ದು ಯಾರು ಹೇಳಿದ್ದು? ನಮ್ಮಮ್ಮ ಹೇಳೋದು ಮರ್ತೋಗ್ಬಿಟ್ರು. ಅದೇನಿದೆ? ಸಾಂಬಾರ್ ಪುಡಿ ಎಷ್ಟು ಸ್ಪೂನು? ಸಾಂಬಾರ್ ಪುಡಿ ಸ್ಪೂನು ನಮ್ಮನೆ ತರ ಇದೆ. 2 ಸ್ಪೂನ್ ಹಾಕಿದ್ದೀನಿ, ಖಾರನೇ ಇದೆ. ಇದು ರಸಮ್ಮ ಇದು? ಇದು ವಿತೌಟ್ ಬೇಳೆ? ವಿತೌಟ್ ಬೇಳೆ ಸಾಂಬಾರ್. ಇದು ಚೆನ್ನಾಗಿ ವಿತೌಟ್ ಬೇಳೆ ಸಾಂಬಾರ್. ಬೇಳೆ ಸಾಂಬಾರ್ ಅಂತ ಕರೀತೀವಿ, ವಿತೌಟ್ ಬೇಳೆ ಸಾಂಬಾರ್. ವಿತೌಟ್ ಬೇಳೆ ಸಾಂಬಾರ್. ಓಕೆ. ನೀರ್ ಹಾಕೋಬೇಕಲ್ವಾ ಅಮ್ಮ? ನೀರು ಹಾಕ್ತೀರ ರುಬ್ತಾರಾ? ರುಬ್ಬಕ್ಕೆ ನೀರು ಹಾಕೊಬೇಕಂತ. ನಾನು ನಮ್ಮಮ್ಮ ವಿಡಿಯೋ ಕಾಲಲ್ಲಿದ್ದಾರೆ. ವಿಡಿಯೋ ಕಾಲ್ ಅಡುಗೆ ಕಲ್ತು ಮಾಡ್ತಿದ್ದೆಲ್ಲ. ಈಗ ನಾನು ನೀರು ಹಾಕ್ಕೊಂತಾ ಇದ್ದೀನಿ. ಸ್ವಲ್ಪ ಜೋರು ಹಾಕೋದಕ್ಕೆ ನೋವಲ್ಲ, ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಆರಿರ್ಬೇಕು. ಸ್ಟಾರ್ಟ್.
ಇನ್ನೂ ಸ್ವಲ್ಪ ಕಾಯಿ ರುಬ್ಬೇಕು. ಮುಟ್ ನೋಡೋದು ನೋಡಿ, ಕೈ ಹಾಕ್ಬಿಟ್ಲು. ಹಿಂಗೆ ನೋಡ್ಬೇಕು, ಇನ್ನು ಹಿಂಗೆ ನೋಡ್ತಾರೆ. ಕಾಟು ತಿಂದೋರ್ ಘಾಟೆ. ಈಗ ಸಾಂಬಾರ್ಗೆ ರೆಡಿ ಆಗಿದೆ. ಗೈಸ್ ರುಬ್ಬಿದಾಯ್ದಂತೆ, ಏನೋ ಒಗ್ಗರಣೆ ಅಂತ ಗೊತ್ತಿಲ್ಲ ಏನಂತ. ನೋಡಿ ಹಿಂಗೆ ರುಬ್ಬಿದ್ದಾರೆ. ಮಿಸ್ಟರ್ ಶೆಫ್ ಅಲ್ಲ, ಮಿಸ್ಟರ್ ಶೆಫ್. ಇದು ಅದು ನೀರಿತ್ತು ಪಾತ್ರೆಯಲ್ಲಿ. ಓಕೆ. ಫ್ಯಾನ್ ಆನ್ ಮಾಡಬೇಕು. ಆಗುತ್ತೆ ಇವಾಗ. ರುಬ್ಬಿದಾಯ್ತು. ಪಾತ್ರೆ ಇಟ್ಟೆ, 1 ಸ್ಪೂನ್ ಎಣ್ಣೆ ಹಾಕಿದೆ. 2 ಸ್ಪೂನ್ ಎಣ್ಣೆ ಹಾಕು. 2 ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ. ಚಿಟಪಟ ಚಿಟಪಟ. ನೋಡಿ ಗೈಸ್, ಪಾತ್ರೆನೂ ಒರೆಸ್ತೋಳು ಗೈಸ್ ಟಿಶ್ಯೂ ಪೇಪರಲ್ಲಿ. ವಾವ್. ಈಗ ನಾನು ಸಾಸಿವೆ ಹಾಕ್ತಿದ್ದೀನಿ. ಎಣ್ಣೆ ಕಾಯ್ದಿಲ್ಲ ಇನ್ನು. ಕಾಯ್ದಿದೆಯಾ ಇಲ್ವಾ ನೋಡ್ಬೇಕಂದ್ರೆ ಹಿಂಗೆ ಹಾಕೊಂಡು ನೋಡ್ಬೇಕು. ಇನ್ನು ಕಾಯ್ದಿಲ್ಲ. ಹಂಗೆ ಅದು ಹಾಕಿದ್ರೆ ಒಂದು ಸಾಸಿವೆ ಸಿಡಿದ್ರೆ ಗೊತ್ತಾಗುತ್ತೆ, ಅದು ಜಾಸ್ತಿ ಹಾಕ್ಬೇಕು. ಓ, ಇದೆಲ್ಲ ಗೊತ್ತಾ ನಿಂಗೆ ಬೇಸಿಕ್? ಓಕೆ. ಇವತ್ತು ನಾನು ಚಿತ್ರಾನ್ನನು ಹೇಳ್ಸ್ಕೊಂಡು ಮಾಡಿದ್ದೀನಿ. ಚೆನ್ನಾಗಿತ್ತು ಗೈಸ್, ಸೀರಿಯಸ್ಲಿ ಚೆನ್ನಾಗಿತ್ತು. ಅದೇನೋ ಕಳ್ಳೆ ಪಾಪ ಜಾಸ್ತಿ ಹಾಕ್ಬಿಟ್ಟಿದ್ಲು, ಬಾಯಿಗೆ ಸಿಕ್ತಿತ್ತು. ಅಂದೇ ಇಲ್ಲ ಈಗ ಕಾಯಿ ಅಷ್ಟೊಂದ ಪಟ ಪಟ ಅಂದಿಲ್ಲ ಈಗ ಗೈಸ್. ಇದು ಯಾವುದೋ ಪಟ ಪಟ ಅಂತಲ್ಲ ಗೈಸ್, ಅವರು ಅದಕ್ಕೂ ಗೊತ್ತಾಗ್ಬಿಟ್ಟಿದೆ ಸಾಸಿವೆ ವೇಸ್ಟ್ ಅಂತ. ಕರೆಕ್ಟ್, ಎಣ್ಣೆ ಕಾಯ್ದಿಲ್ಲ ಗೈಸ್. ಮತ್ತೆ ಎಣ್ಣೆ ಇವಾಗ ಕಾಯ್ದಿರೋದು ಎಣ್ಣೆ, ಇವಾಗ ಚಿಟಪಟ. ಮತ್ತೆ ಸಾಸಿವೆ ಯಾಯಿ ಬಸ್ತೆ ಹಾಕ್ಬಿಡು. ಈಗ ಸ್ವಲ್ಪ ಜೀರಿಗೆ, ಚೂರು ಜೀರಿಗೆ. ಇದು ಕರ್ಬೇವೆಲ್ಲ, ಬೆಳ್ಳುಳ್ಳಿ ಜಜ್ಜಿರೋದು. ಇದು ಜಜ್ಜಿರೋ ಬೆಳ್ಳುಳ್ಳಿ, ತುಂಬ ಟೇಸ್ಟ್. ಆಯ್ತು, ಹೊಗೆ ಎಲ್ಲ ಬರ್ತಿದೆ. ಒಂದು ಸ್ಟವ್ ದೂರ ನೋಡಿ ಸರ್, ಎಷ್ಟು ಗ್ಯಾಪ್ ಇದೆ. ಇವಾಗ ಅನ್ನಕ್ಕೆ Oh my God. ಕೈ ಆಡ್ಸೋದು, ಕೈ ಹಾಕ್ಬೇಡ, ಸೌಟರ್ ಆಡ್ಸೋದು. ಇದು ಓಕೆ, ಸೀದೋಯ್ತು. ಏನೋ ಗೊತ್ತಿಲ್ಲ ಗೈಸ್, ಅವ್ರು ಅದು ಮಾಡಲಿ ಗೈಸ್. ನಾವು ಬನ್ನಿ. ಇದೊಂದು ಖಾಲಿ ಆಗ್ಬಿಟ್ಟಿದೆ ಗೈಸ್. ಫ್ರೈ ಆಯಿತು, ಸೀದೋಯ್ತು. ಸೀದೋ ಸೀದೋಯ್ತು ಗೈಸ್. ನೋಡಿ ಗೈಸ್, ಸೀದೋಗಿಲ್ಲ ಗೈಸ್, ಕಮೆಂಟ್ ಮಾಡಿ ಗೈಸ್. ಪಕ್ಕಾ ಸೀದೋಗಿದೆ ಅದು. ಇತ್ತಾಗುತ್ತೆ ವಿತೌಟ್ ಬೇಳೆ ಸಾರು. ನೀರು ಹಾಕೋ ಈಗ.
ಏನು ನೋಡಿಕೊಂಡು? ಕನ್ಸಿಸ್ಟೆನ್ಸಿ ನಮಗೆ ತೆಳು ಬೇಕಂದ್ರೆ ಜಾಸ್ತಿ ನೀರು ಹಾಕಬೇಕು, ಇಲ್ಲ ಗಟ್ಟಿ ಇರಲಿ ಅಂದರೆ ಸ್ವಲ್ಪ ನೀರು ಹಾಕ್ಕೊಂಡು. ಅದು ನೀವು ಅಮ್ಮ ಹೇಳ್ಕೊಟ್ರಾ? ಹ್ಞೂ. ನೋಡಿ ಗೈಸ್, ಗಟ್ಟಿ ಜಾಸ್ತಿ ತೆಳು ಜಾಸ್ತಿ ನೋಡಿಕೊಂಡು ವಾಟರ್. ಸಾಂಬಾರು ಆಗಿದೆ ಅನಿಸುತ್ತೆ. ಸೌಟ ಅದೇನದು? ಆ್ಯಕ್ಚುಲಿ ಒಗ್ಗರಣೆ ಮಾಡೋಕ್ಕೆ ಅಂತ ತೊಗೊಂಡಿದ್ದೆ, ಅದರಲ್ಲೇ ಮಾಡ್ತಾ ಇದ್ದೀನಿ. ಉಪ್ಪು ಹಾಕಿಲ್ಲ. ಉಪ್ಪು ಲಾಸ್ಟಲ್ಲಿ ಹಾಕ್ತಾರೆ. ನೀರು ಎಷ್ಟು ಹಾಕೊಂಡಿದ್ದೆ? ಫುಲ್ ಹಾಕ್ಬಿಟ್ಲ ಆಂಟಿ? ತುಂಬಿಸ್ಬಿಟ್ಲು. ಹ್ಞೂ. ಅಮ್ಮ ನೋಡ್ಕೊಂಡು ಹಾಕೋ ಹ್ಞೂ ನೋಡಿದ್ದೀನಿ ಅಮ್ಮ. ಸಾಂಬಾರು ಮತ್ತೆ ನೀರು ಮುದ್ದೆ ಮಾಡ್ತೀನಿ. ಚೆನ್ನಾಗಿ ಕುದಿಬೇಕು. ಹಾಂ ಕುದಿಯಕ್ಕೆ ಬೇಕಲ್ವ, ಅದಕ್ಕೆ ಕುದಿಯಕ್ಕೆ ಬಿಡ್ತೀನಲ್ಲ. ನೀರು ಜಾಸ್ತಿ ಹಾಕ್ಬಿಟ್ರೆ ಜಾಸ್ತಿ ಹೊತ್ಕೊಡುತ್ತೆ. ಹೆಚ್ಚಿಬಿಟ್ಟು ತಂದಾಗೆ ಲಾಸ್ಟ್ ಕುದಿಬೇಕಾದ್ರೆ ಉಪ್ಪು ಎಷ್ಟಾಗಿ ಬಂದು ತಗೊಂಡು ಮುಡ್ಕೊ. ನಾನೀಗ ಸದ್ಯಕ್ಕೆ ಇಷ್ಟ ಆಗ್ತಾ ಇದ್ದೀನಿ, ಯಾಕಂದರೆ ನಮ್ಮ ಮಾವಾಗ ಜಾಸ್ತಿ ಉಪ್ಪು ಹಾಕಂಗಿಲ್ಲ. ಕಳ್ಳುಪ್ಪೆ ನಿಂಗೆ ಕೆಂಪಿನ ಮೇಲಿಂದ ಇದು ಮಾಡು. ಇದು ಮಾಡ್ತೀನಿ, ವಿಡಿಯೋ ಕಳಿಸ್ತೀನಿ, ಕಟ್ ಮಾಡಿ. ಸಾಂಬಾರು ಮಾಡಿ ವಿಡಿಯೋ ಕಳಿಸೋ ನೋಡಿ ಗಾಯ್ಸ್. ಅವ್ರ ಅಮ್ಮ ಕಳಿಸೋಳು ಗೈಸ್ ವಾಟ್ಸಪ್ಪಲ್ಲಿ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ಬಿಸಿ ಇರಲ್ವಾ? ಉಪ್ಪು ಮಾಡೋದು. ಉಫ್ ಮಾಡಲಂತೆ ಗೈಸ್. ಹ್ಞೂ ಏನು ಜಾಸ್ತಿ ಏನು ಕಮ್ಮಿ? ಕರೆಕ್ಟಾಗಿದೆ, ಸ್ವಲ್ಪ ಬೇಯಬೇಕಷ್ಟು ಮಸಾಲೆ ಇದೆ. ಬೇಯಬೇಕಾ? ಹ್ಞೂ ಬೇಯೋದು ಬೇಡ, ಅದು ಕುದಿಬೇಕದು, ಬೇಯೋದಲ್ಲ. ಓಕೆ ಗಾಯ್ಸ್, ನಾನು ಈ ವಿಡಿಯೋನ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಟೇಸ್ಟ್ ಮಾಡಿ ಹೇಳ್ತೀನಿ ಹೆಂಗಂತ. ಟ್ರೈ ಮಾಡಿ, ಇನ್ ಕೇಸ್ ಚೆನ್ನಾಗಿದ್ರೆ ಕಮೆಂಟಲ್ಲಿ ಕಮೆಂಟ್ ಹಾಕಿ, ಚೆನ್ನಾಗಿಲ್ಲ ಅಂದ್ರೂ ಹೇಳಿ ಪರವಾಗಿಲ್ಲ. ಬಿಕಾಸ್ ಏನು ಗೊತ್ತಿಲ್ದಿರ ಫೋನಲ್ಲಿ ಕೇಳ್ಕೊಂಡು ಅಡುಗೆ ಮಾಡಿರೋದು. ನೋಡೋಣ, ಟೇಸ್ಟ್ ಮಾಡಿ ಅಲ್ಲಿಟ್ಟಿನೋ. ಬಿಸಿ ಬಿಸಿ ಸಾಂಬಾರ್. ಬಿಸಿ ಬಿಸಿ ಸಾಂಬಾರ್. ಈಗ ನನ್ನ ಹಸ್ಬೆಂಡ್ ಟೇಸ್ಟ್ ಮಾಡಿ ರಿವ್ಯೂ ಹೇಳ್ತಾರೆ. ಹೇಗಿದೆ? ಸಾಂಬಾರ್ ಗಮ್ಮ ಅಂತಿದೆ ಗಾಯ್ಸ್, ಬಟ್ ಬೇಳೆ ಇಲ್ದಿರ ಬೇಳೆ ಸಾಂಬಾರು ನೋಡೋಣ. ಲೆಟ್ಸ್ ಟ್ರೈ. ಬೇಳೆ ಇಲ್ದಿರೋ ಸಾಂಬಾರ್ ಅದು. ಅದು ರಸಮ್ ಅಲ್ವಾ, ಬೇಳೆ ಇಲ್ದಿರೋ ಸಾಂಬಾರು? ನೋ, ಇಟ್ಸ್ ಬಾಜಿ. ಬದುಕ್ಬೋದು ಗೈಸ್, ಸಕ್ಕತ್ತಾಗಿದೆ. ಫಸ್ಟ್ ಟೈಮ್ ಮಾಡಿರೋದು. ಯಾ, ಇಟ್ಸ್ ನೈಸ್. ನೈಸ್.